ಕರ್ನಾಟಕದ ಏನು ಎಜುಕೇಷನಲ್ ಬೋರ್ಡ್ ಇದೆಯೋ ಆ ಬೋರ್ಡ್ ನಿನ್ನೆ ಒಂದು ಸರ್ಕ್ಯುಲರನ್ನು ಆದೇಶ ಮಾಡಿದೆ. ಇಡೀ ರಾಜ್ಯಾದ್ಯಂತ ಎಲ್ಲ ಶಿಕ್ಷಕರು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಏನಂತ ಅಂದರೆ, ಒಂದೇ ದಿನದಲ್ಲಿ 5ನೇ ತರಗತಿಗೂ 80 ಪೇಪರು, ಮತ್ತು 8ನೇ ತರಗತಿಗೂ 60 ಪೇಪರು, ಮತ್ತು 9ನೇ ತರಗತಿಗೂ 40 ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಶಿಕ್ಷಕರವರು ಯಂತ್ರಗಳಲ್ಲ ಅಂತ ಹೇಳ್ಬಿಟ್ಟು ಮನವರಿಕೆ ಮಾಡಿಕೊಟ್ಟ ಮೇಲೆ ರುಪ್ಸಾನ ಕರ್ನಾಟಕನೂ ಕೂಡ ಅದನ್ನು ಒತ್ತಾಯ ಮಾಡ್ತು. ನೆನ್ನೆ ಇದ್ದಕ್ಕಿದ್ದಂಗೆ ಸರ್ಕ್ಯುಲರನ್ನು ಚೇಂಜ್ ಮಾಡಿ ಈಗ 50 ಪೇಪರನ್ನು 8ನೇ ಕ್ಲಾಸ್ ವಿದ್ಯಾರ್ಥಿಗಳನ್ನ ಶಿಕ್ಷಕರು ವ್ಯಾಲ್ಯೂಯೇಷನ್ ಮಾಡಬೇಕು ಒಂದು ದಿನದಲ್ಲಿ, ಮತ್ತು 30 ಪೇಪರನ್ನು 9ನೇ ಕ್ಲಾಸ್ನ ಮಾಡಬೇಕು ಅಂತ. ಶಿಕ್ಷಣ ಇಲಾಖೆಗೆ ನಾನು ತಿಳಿಯ ಬಯಸ್ತೀನಿ, ಇಡೀ ರಾಜ್ಯದಲ್ಲಿ ಹೈಸ್ಕೂಲ್ ಶಿಕ್ಷಕರಿರೋದು ಕೇವಲ 40-45 ಸಾವಿರ ಜನ ಇದ್ದಾರೆ. 45 ಸಾವಿರ ಜನ ವ್ಯಾಲ್ಯೂಯೇಷನನ್ನು 30 ಅಥವಾ 50 ಪೇಪರ್ನ ಮಾಡ್ತಾರೆ ಅಂದರೆ ಕನಿಷ್ಠ 5ರಿಂದ 6 ದಿನ ಬೇಕು. ಅದು ಹೇಗೆ ವಿತಿನ್ 2 ದಿವಸ 3 ದಿವಸದಲ್ಲಿ ಇವ್ರು ಮಾಡ್ತಾರೆ? ಇದು ನನ್ನ ಮೊದಲನೇ ಪ್ರಶ್ನೆ. ಆಮೇಲೆ ಎರಡನೇದಾಗಿ, ನೀವು ಆ ಥರ ಅವಸರದಲ್ಲಿ ನೀವು ವ್ಯಾಲ್ಯೂಯೇಷನ್ ಮಾಡಿಸಿದರೆ ಫಲಿತಾಂಶ, ಪೂರಕವಾದಂಥ ಫಲಿತಾಂಶನ ನಾವು ಪಡೆಯೋದಕ್ಕೆ ಸಾಧ್ಯನಾ? ಆಮೇಲೆ ಅದ್ರ ಜೊತೆಗೆ ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರನ್ನ ನೀವು ತಗೊಂಡಿದ್ದೀರಾ, ಆಯಿತು, ನಾವು ಒಪ್ಕೊಳ್ತೀವಿ, ತಗೊಂಡ್ರೆ ಒಳ್ಳೇದಾಯಿತು, ನಾವು ಕೂಡ ಭಾಗವಹಿಸಬೇಕು. ಆದರೆ ಆ ಶಿಕ್ಷಕರಿಗೆ ನೀವು ಒಂದು ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ದಕ್ಕೆ ಎಷ್ಟು ನೀವು ಶುಲ್ಕವನ್ನು ಆ ಟೀಚರ್ಸ್ಗೆ ಕೊಡ್ತೀರಾ ಅನ್ನೋದು ನಮ್ಮ ಮೂಲ ಪ್ರಶ್ನೆ. ಯಾಕೆಂದರೆ ಅವರು ನಿಮ್ಮಲ್ಲಿ ಫ್ರೀಯಾಗಿ ಬಂದ್ಬಿಟ್ಟು ಕೆಲಸ ಮಾಡೋಕೆ ಆಗೋದಿಲ್ಲ. ಖಾಸಗಿ ಶಾಲೆಯಲ್ಲಿ ಅತ್ಯಂತ ಕಡಿಮೆ ಸಂಬಳ ಇರುತ್ತೆ ಅನ್ನೋದ್ರ ಬಗ್ಗೆನೂ ನಿಮಗೆ ಗೊತ್ತಿದೆ. ವ್ಯಾಲ್ಯೂಯೇಷನ್ಗೆ ಬಂದಂಥವ್ರಿಗೆ, 10th ಬಂದಂಥವ್ರಿಗೆ 400ರಿಂದ 500 ರೂಪಾಯಿ ನೀವು DA ಕೊಡ್ತೀರಾ. 10th ಪೇಪರ್ ವ್ಯಾಲ್ಯೂಯೇಷನ್ ಬಂದವ್ರಿಗೆ ಒಂದು ದಿನಕ್ಕೆ, ಒಂದು ಪೇಪರಿಗೆ 17ರಿಂದ 20 ರೂಪಾಯಿ ಕೊಡ್ತೀರಾ. ಅದೇ ರೀತಿ ನಮಗೂ ಕೂಡ ಖಾಸಗಿ ಶಾಲೆಯಿಂದ ಬಂದಂಥವ್ರು ಮತ್ತು ಗೌರ್ಮೆಂಟ್ ಶಾಲಾ ಶಿಕ್ಷಕರು ವ್ಯಾಲ್ಯೂಯೇಷನ್ಗೆ ಬಂದಂಥವ್ರಿಗೆ ಕನಿಷ್ಠ 15 ರೂಪಾಯಿ ವ್ಯಾಲ್ಯೂಯೇಷನ್ಗೆ ಒಂದು ಪೇಪರ್ಗೆ, ಅದ್ರ ಜೊತೆಗೆ DA ಅಂತ ಹೇಳ್ಬಿಟ್ಟು 300ರಿಂದ 400 ರೂಪಾಯಿನಾದ್ರೂ ನೀವು ಕೊಡಲೇಬೇಕು ಅಂತೇಳಿ ರುಪ್ಸಾ ಕರ್ನಾಟಕ ನಿಮ್ಮನ್ನು ಒತ್ತಾಯ ಮಾಡುತ್ತೆ. ಅದ್ರ ಜೊತೆಗೆ ಅವಸರ ಮಾಡ್ದಂಗೆ, ಭಾಳ ಬೇಗ ವ್ಯಾಲ್ಯೂಯೇಷನನ್ನು ಮುಗಿಸ್ದಂಗೆ ಒಂದಿಷ್ಟು ದಿನಗಳ ಕಾಲ, 5 ದಿವಸ 6 ದಿವಸನಾರು ಅವರಿಗೆ ಟೈಮನ್ನು ಕೊಟ್ಬಿಟ್ಟು ವ್ಯಾಲ್ಯೂಯೇಷನ್ಸನ್ನು ಮಾಡಿದರೆ ನಿಮಗೆ ಮಕ್ಕಳ ಸಾಮರ್ಥ್ಯವನ್ನು ಅಳಿಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಹೆಸರನ್ನು ಏನಂತ ಇಟ್ಕೊಳ್ತೀರಾ? ಇದು ಅಕ್ರಿಡಿಷನ್ ಮತ್ತು ಅಸೆಸ್ಮೆಂಟ್ ಅಂತ ಹೇಳ್ತೀರಾ. ಆದರೆ ಇಲ್ಲಿ ಅಸೆಸ್ಮೆಂಟ್ ಎಲ್ಲಿ ಆಗುತ್ತೆ? ಅವಸರಕ್ಕೆ ವ್ಯಾಲ್ಯೂಯೇಷನನ್ನು ಮಾಡಿದರೆ. SSLC ಪೇಪರ್ನ 15ರಿಂದ 20 ಮಾಡಿ ಅಂತ ಹೇಳ್ತೀರಾ, ಇವ್ರಿಗೆ ಮಾತ್ರ 30ರಿಂದ 40 ಪೇಪರು, 50 ಪೇಪರ್ ಮಾಡಿ ಅಂತ ಹೇಳ್ತೀರಾ. ದಯಮಾಡಿ ಒಂದಿಷ್ಟು ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಇಲಾಖೆಯವರು. ಅದ್ರ ಜೊತೆಗೆ ಶಿಕ್ಷಕರಿಗೆ ವ್ಯಾಲ್ಯೂಯೇಷನ್ ಮಾಡುವಂಥ ಶಿಕ್ಷಕರಿಗೆ ನೀವು ಗೌರವಧನ ಅಂತ ಹೇಳ್ಬಿಟ್ಟು 15 ರೂಪಾಯಿನಾದರೂ ಒಂದು ಪೇಪರಿಗೆ ಕೊಡಬೇಕು, 400 ರೂಪಾಯಿ ಆದರೂ ಒಂದು ದಿನಕ್ಕೆ DA ಕೊಡಬೇಕು ಅಂತೇಳಿ ರುಪ್ಸಾ ಕರ್ನಾಟಕ ಒತ್ತಾಯ ಮಾಡುತ್ತೆ.